ಕಣ್ಣು ಅಂದಿದ ತಕ್ಷಣ ನಮಗೆ ಕ್ಯಾಮ್ರಾ ಮಾತ್ರ ಜ್ಞಾಪಕ ಬರುತ್ತೆ ಹೊರತು ನಮ್ಮ ಕಣ್ಣಲ್ಲಿ ಒಂದು ಸ್ಕೇಲ್ ಇದೆ, ಒಂದು ವೇಯಿಂಗ್ ಮಿಷಿನ್ ಇದೆ, ಒಂದು ಟೆಂಪ್ರೇಚರ್ ಸೆನ್ಸರ್ ಕೂಡ ಇದೆ ಅನ್ನೋದು ಯಾರಿಗಾನ ಗಮನಕ್ಕೆ ಬಂದಿದೆಯಾ? ನಾವು ಉಪಯೋಗಿಸಿದ್ದೀವೇ ಹೊರತು ಅದ್ರ ಬಗ್ಗೆ ನಾವು ಯಾರೂ ಗಮನಿಸಿಲ್ಲ. ಎಕ್ಸಾಂಪಲ್ ಬೇಕಾದರೆ ಒಂದು ಎಕ್ಸ್ಪೆರಿಮೆಂಟ್ ಹೇಳ್ತೀನಿ, ಅದನ್ನು ಮಾಡಿ ನೋಡಿರಿ. ಸ್ವಲ್ಪ ಡಿಸ್ಟೆನ್ಸಲ್ಲಿ ಒಂದು ಪೆನ್ನನ್ನು ನಿಲ್ಲಿಸಿ ಅದನ್ನು ನಿಮ್ಮ ಬೆರಳ ತುದಿಯಿಂದ ಅದನ್ನು ಒಂದು ಕಣ್ಣು ಮುಚ್ಕೊಂಡು ಅದನ್ನು ಟಚ್ ಮಾಡೋಕ್ಕಿಂತ ಟ್ರೈ ಮಾಡಿರಿ. ಬೆರಳ ತುದಿಯಿಂದ ಟಚ್ ಮಾಡೋಕ್ಕೆ ಟ್ರೈ ಮಾಡಿರಿ. ನೀವು ಎರಡು ಕಣ್ಣಿಂದ ನೋಡಿದಾಗ ಅದು ಪೆನ್ನು ನಿಮಗೆ ಕಾಣಿಸೋ ಡಿಸ್ಟೆನ್ಸ್ಗೂ, ಒಂದು ಕಣ್ಣನ್ನು ಮುಚ್ಕೊಂಡಿದ್ದಾಗ ನಿಮಗೆ ಆ ಪೆನ್ ಕಾಣಿಸೋ ಡಿಸ್ಟೆನ್ಸ್ಗೂ ತುಂಬ ಡಿಫ್ರೆನ್ಸ್ ಅನಿಸುತ್ತೆ. ಯಾಕೆಂದರೆ ನಮಗೆ ಒಂದು ಕಣ್ಣಿಂದ ನೋಡಿದಾಗ ನಮಗೆ 3D ಆಬ್ಜೆಕ್ಟು ರೆಕಗ್ನೈಸ್ ಆಗ್ತಾಯಿಲ್ಲ, ಅದು 2D ವ್ಯೂನಲ್ಲಿ ಕಾಣಿಸ್ತಾ ಇದೆ. ನಮ್ಮ 3D ವಿಷನ್ ಅನ್ನೋದು ಹೆಂಗಿರುತ್ತೆ ಅಂದರೆ, ಎರಡು ಕಣ್ಣಿಂದ ಕಾಣಿಸ್ತಾ ಇರೋಂಥ ಎರಡು ಡಿಫ್ರೆಂಟ್ ಆ್ಯಂಗಲ್ಲು ಅದನ್ನು ಮರ್ಜ್ ಮಾಡಿದಾಗ ನಮಗೆ ಒಂದು ವಿಷನ್ ಸಿಗತ್ತೆ. ಎರಡು ಕಣ್ಣಿದ್ರೂ ನಮಗೆ ಸಿಗೋದು ಒಂದು ವಿಷನ್ನು. ಯಾಕೆ ಅಂದರೆ ಈ ಕಣ್ಣು ಹೇಗೆ ಲೊಕೇಟ್ ಆಗಿರುತ್ತೆ ಅಂದರೆ ನಮ್ಮ ದೇಹದಲ್ಲಿ, ಮುಖದಲ್ಲಿ ಅವೆರಡು ಆ್ಯಂಗಲ್ ಕೂಡಿದಾಗ ನಮಗೆ ಒಂದು ಇಮೇಜ್ ಕಾಣೋ ಹಾಗೆ ಆಗಿರುತ್ತೆ. ನಮಗೆ ಕಾಣಿಸ್ತಾ ಇರೋದು ಎರಡು ಡಿಫ್ರೆಂಟ್ ಆ್ಯಂಗಲ್. ಒಂದು ಕಣ್ಣನ್ನು ಮುಚ್ಚಿ ನೋಡಿದಾಗ ಸ್ವಲ್ಪ ಪಕ್ಕದಲ್ಲಿ ಕಾಣುತ್ತೆ, ಇನ್ನೊಂದು ಕಣ್ಣನ್ನು ಮುಚ್ಚಿ ನೋಡಿದಾಗ ಈ ಕಡೆ ಸ್ವಲ್ಪ ಪಕ್ಕದಲ್ಲಿ ಕಾಣುತ್ತೆ. ನಿಮಗೆ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಬೇಕು ಅಂದರೆ ನಾವು 3D ಸಿನಿಮಾಗಳನ್ನು ಗ್ಲಾಸ್ ಇಲ್ಲದೆ ನೋಡಿದಾಗ ನಮಗೆ ಬ್ಲರ್ರಾಗಿ ಕಾಣುತ್ತೆ. ಆ 3D ಗ್ಲಾಸ್ನ ಹಾಕೊಂಡು ನೋಡಿದಾಗ ನಮಗೆ ಕರೆಕ್ಟಾಗಿ 3D ಇಮೇಜ್ ಅದರದ್ದು ಡಿಸ್ಟೆನ್ಸ್ ನಮಗೆ ಕಾಣುತ್ತೆ. ಅದೇ ಥರ ನಾವು ಯಾವುದಾನ ಆಬ್ಜೆಕ್ಟ್ನ ಮೆಳಗಣ್ಣು ಮಾಡ್ಕೊಂಡು ನೋಡಿದ್ರೆ ಅದು ಬ್ಲರ್ ಇಮೇಜ್ ಆಗಿ ಕಾಣುತ್ತೆ. ಯಾಕೆಂದರೆ 2-3 ಇಮೇಜ್ ಆಗಿ ಕ್ರಿಯೇಟ್ ಆಗಿಬಿಡುತ್ತೆ. ನಮ್ಮ ಕಣ್ಣು ಫಿಕ್ಸೆಡ್ ಡಿಸ್ಟೆನ್ಸಲ್ಲಿ ಇರೋಲ್ಲ, ಹಾಗಾಗಿ ಅದು ಕರೆಕ್ಟಾದ 3D ಇಮೇಜ್ನ ಕ್ರಿಯೇಟ್ ಮಾಡಲ್ಲ. ಇದು ಡಿಸ್ಟೆನ್ಸ್ ಬಗ್ಗೆ. ಆದರೆ ಇನ್ನು ತೂಕದ ಬಗ್ಗೆನೂ ಅಷ್ಟೇ. ನಾವು ಕಣ್ಣಿಂದ ನೋಡ್ತಿದ್ದಂಗೆ ನಮ್ಮ ಕಣ್ಣು ಒಂದು ಅಂದಾಜಿಸುತ್ತೆ, ಇದು ಹಗುರವಾಗಿದೆ, ಇದು ಭಾರವಾಗಿದೆ ಈ ವಸ್ತು ಅನ್ನೋದನ್ನು ನಮ್ಮ ಕಣ್ಣು ಐಡೆಂಟಿಫೈ ಮಾಡುತ್ತೆ. ಒಂದು ವಸ್ತುವಿನ ಟೆಕ್ಸ್ಚರ್ನ ಅಬ್ಸರ್ವ್ ಮಾಡಿ ಇದು ಬಿಸಿ ಇದೆಯಾ, ತಣ್ಣಗಿದೆಯಾ, ಅಥವಾ ಇದು ಯಾವ ಥರ ಮೆಟೀರಿಯಲ್ ಅನ್ನೋದನ್ನು ಕೂಡ ನಮ್ಮ ಕಣ್ಣು ಅಂದಾಜಿಸುತ್ತೆ. ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು. ಆಲ್ರೆಡಿ ನಮ್ಮ ಬ್ರೈನ್ಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅದನ್ನು ನೋಡಿದ ತಕ್ಷಣ ಆ ವಸ್ತು ಇಮೇಜನ್ನು ಕಳಿಸಿದ ತಕ್ಷಣ ಇದು ಬಿಸಿ ಇದೆ ಅಥವಾ ಇದು ಭಾರ ಇದೆ ಅನ್ನೋದನ್ನು ನಮಗೆ ತಿಳಿಸತ್ತೆ ಅಂತ. ಬಟ್ ನಾವು ಯಾವುದೇ ಒಂದು ಹೊಸ ವಸ್ತುನ ನೋಡಿದಾಗ ಕೂಡ ನಮಗೆ ಈ ಅನುಭವ ಆಗುತ್ತೆ. ಅದನ್ನು ನಾವು ನೋಡಿಲ್ಲದೆ ಇರೋವಂಥ ವಸ್ತುನ ನಾವು ದೂರದಿಂದ ನೋಡಿದ ತಕ್ಷಣ ನಮ್ಮ ಕಣ್ಣೇ ಅಂದಾಜಿಸುತ್ತೆ. ಇದೇನು ತಿಳಿಸತ್ತಪ್ಪ ಅಂದರೆ, ನಮ್ಮ ಕಣ್ಣು ಬರೀ ಕ್ಯಾಮ್ರಾ ಆಗಷ್ಟೇ ಅಲ್ಲ, ಸುಮಾರು ಸೆನ್ಸರ್ ಆಗಿ, ಅಂದರೆ ಡಿಸ್ಟೆನ್ಸು, ವೆಯ್ಟು, ಟೆಂಪ್ರೇಚರು, ಹೀಗೆ ಸುಮಾರು ವಿಷಯಗಳನ್ನ ನಮಗೆ ಸೆನ್ಸ್ ಮಾಡಿ ನಮ್ಮ ಬ್ರೈನ್ಗೆ ಕಳಿಸುತ್ತೆ ಅನ್ನೋದನ್ನು ಕೂಡ ನಾವು ತಿಳ್ಕೊಬೋದು. ಇದೇ ರೀತಿ ಕಣ್ಣು ಒಂದೇ ಅಲ್ಲ, ನಮ್ಮ ದೇಹದಲ್ಲಿರುವ ವಿವಿಧ ಅಂಗಾಂಗಗಳು ಕೂಡ ಇದೇ ರೀತಿ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಾದ ಕೆಲಸಗಳನ್ನು ಮಾಡ್ತಾ ಇರುತ್ತೆ. ಆದರೆ ಅದು ನಮ್ಮ ಗಮನಕ್ಕೆ ಬರ್ತಾ ಇರಲ್ಲ. ಇದಾಗಿತ್ತು ಇವತ್ತಿನ ವಿಷಯ. ನಮ್ಮ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಜೊತೆಗೆ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡ್ರಿ. ಇದರಿಂದ ನಿಮ್ಮ ಮಧ್ಯದ ಇಂಟ್ರ್ಯಾಕ್ಷನ್ ಹೆಚ್ಚಾಗುತ್ತೆ. ಜೊತೆಗೆ ವಿಷಯ ಇಷ್ಟ ಆಗಿದರೆ ಲೈಕ್ ಮಾಡೋದು, ಕಮೆಂಟ್ ಮಾಡೋದನ್ನು ಮರಿಬೇಡಿ.